ನಮಸ್ಕಾರ. ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಆದಿತ್ಯ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆಯಿತು. ಅದು ನಿಮಗೆಲ್ಲ ಗೊತ್ತೇ ಇದೆ. ಅದರ ಬೆನ್ನಲ್ಲೇ ಆಗಿನ ಶಿಕ್ಷಣ ಮಂತ್ರಿಗಳಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟರು. ಅವ್ರ ನಂತರ ಅವ್ರ ಪ್ಲೇಸಿಗೆ ಹೊಸದಾಗಿ ಪ್ರಹ್ಲಾದ್ ಜೋಶಿ ಅವರು ಅಪಾಯಿಂಟ್ ಆದರೂ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಕೂಡ ಮಾಡಿದರು. ಈಗ ಆ ಪ್ರಕರಣ ಇನ್ನೂ ತನಿಖೆಯ ಹಂತದಲ್ಲಿದೆ. ಆ ಪ್ರಕರಣದ ತನಿಖೆ ಕೂಡ ಕಂಪ್ಲೀಟ್ ಆಗಿಲ್ಲ. ಅದರ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂತಹ ವಿಷಯ ಅಂತ ಹೇಳಿದ್ರೆ ಜಾರ್ಖಂಡ್ನಲ್ಲಿ ನಡೀತಾ ಇರುವಂತಹ ಪ್ರಶ್ನೆ ಪತ್ರಿಕೆಯ ಪ್ರತಿಭಟನೆ. ಅಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು ಅಂತ ಹೇಳಿ ಪ್ರತಿಭಟನೆ ಆಗ್ತಾ ಇದೆ. ಜಾರ್ಖಂಡ್ನ JPSC ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಹೇಳಿ ಆ ಪ್ರಕರಣವನ್ನು ಇಟ್ಕೊಂಡು ಇಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಮೆಟ್ಲೇರಿದ್ದಾರೆ. ಏನಂತ ಹೇಳಿದ್ರೆ 2025ರ ಸಂಯೋಜಿತ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋದನ್ನ ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತ ಹರಿಶರಣ್ ದೇವಗನ್ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಏಪ್ರಿಲ್ 19, 2025 ಸರಿಸುಮಾರು 1 ವರ್ಷಗಳ ಹಿಂದಿನದು. ಆಗ ನಡೆದಂತಹ ಜಾರ್ಖಂಡ್ನ JPSC CCS ಪ್ರಿಲಿಮ್ಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಆ ಪರೀಕ್ಷೆಯನ್ನು ರದ್ದುಗೊಳಿಸಿ ಈಗ ಇನ್ನೂ ಒಂದು ಸಾರಿ ಆ ಪರೀಕ್ಷೆಯನ್ನು ನಡೆಸಬೇಕು ಅನ್ನುವಂಥದ್ದು ಅವರ ಬೇಡಿಕೆಯಾಗಿದೆ. ಈ ಅಕ್ರಮಗಳ ಜೊತೆಗೆ CBIನಿಂದ ಸ್ವತಂತ್ರ, ನಿಷ್ಪಕ್ಷಪಾತ ಮತ್ತು ಕಾಲ ಸೀಮಿತ ಅಂದ್ರೆ ಲಿಮಿಟೆಡ್ ಟೈಮ್ ಒಳಗೆ ತನಿಖೆಯನ್ನ ನಡೆಸಬೇಕು ಅನ್ನುವಂಥದ್ದು ಅರ್ಜಿದಾರರ ಪ್ರಮುಖ ಬೇಡಿಕೆ. ಏನಿದೆ ಆ ಅರ್ಜಿಯಲ್ಲಿ ಅನ್ನೋದರ ಜಿಸ್ಟನ್ನ ಹೇಳಿಬಿಡ್ತೀನಿ. ಪರೀಕ್ಷೆಯಲ್ಲಿ ನಿಜವಾಗಿಯೂ ಅಕ್ರಮ ನಡೆದಿದೆಯೇ ಎಂಬುದನ್ನು ಪರಿಶೀಲಿಸಲು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ಸಮಿತಿಯನ್ನ ರಚಿಸಬೇಕು. ಈ ಸಮಿತಿಯಲ್ಲಿ ವಿಧಿವಿಜ್ಞಾನ, IT, ಸೈಬರ್ ಭದ್ರತೆ, ಪರೀಕ್ಷಾ ಭದ್ರತೆ, OMR ಮೌಲ್ಯಮಾಪನ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಜ್ಞರನ್ನ ಸೇರಿಸಬೇಕು. ಅಷ್ಟೇ ಅಲ್ಲದೆ OMR ಸ್ಕ್ಯಾನಿಂಗ್, ಕೋಡಿಂಗ್, ಮೌಲ್ಯಮಾಪನ ಮತ್ತು ಫಲಿತಾಂಶ ಸಿದ್ಧಪಡಿಸುವ ಪ್ರಕ್ರಿಯೆಯನ್ನ ಸ್ವತಂತ್ರವಾಗಿ ಪರಿಶೀಲಿಸಬೇಕು. ಮೂಲ OMRಗಳು ಕ್ವಶನ್ ಪೇಪರ್, ಕೀ ಆನ್ಸರ್ಸ್, ಹಾಜರಾತಿ ದಾಖಲೆ, ಬಯೋಮೆಟ್ರಿಕ್ ಮಾಹಿತಿ, ಪರೀಕ್ಷಾ ಕೇಂದ್ರಗಳ CCTV ದೃಶ್ಯಗಳು, ಸ್ಕ್ಯಾನಿಂಗ್ ಮತ್ತು ಮೌಲ್ಯಮಾಪನ ದಾಖಲೆಗಳು ಸೇರಿದಂತೆ ಎಲ್ಲ ಭೌತಿಕ ಹಾಗೂ ಟೆಕ್ನಿಕಲ್ ದಾಖಲೆಗಳನ್ನು ಸಂರಕ್ಷಿಸಬೇಕು. ಪರೀಕ್ಷೆಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳು ನಾಶವಾಗದಂತೆ ನೋಡಿಕೊಳ್ಳಬೇಕು ಎನ್ನುವಂಥದ್ದು ಅರ್ಜಿದಾರರ ಮನವಿ. ಪರೀಕ್ಷಾ ಅಕ್ರಮದ ಆರೋಪದ ವಿರುದ್ಧ ಜಾರ್ಖಂಡ್ನಲ್ಲಿ ಈ ವಿದ್ಯಾರ್ಥಿಗಳ ಪ್ರತಿಭಟನೆ ದಿನೇ ದಿನೇ ತೀವ್ರಗೊಳ್ತಾ ಇದೆ. ಈ ಜಾರ್ಖಂಡ್ನ ಸರ್ಕಾರ ಏನಿದೆ, ಅವರ ಪ್ರತಿನಿಧಿಗಳು ಹೋಗಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ್ರು, ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ರು. ಆದರೆ ಪ್ರತಿಭಟನಾಕಾರರು ಹೇಳಿದ್ದೇನು, ನಮ್ಮ ಬೇಡಿಕೆ ಈಡೇರ್ತಾ ಇಲ್ಲ, ಈ ಸಮಸ್ಯೆನ ಬಗೆಹರಿಸುವಲ್ಲಿ ನೀವು ವಿಫಲರಾಗಿದ್ದೀರಾ, ಒಂದು ಸಮಸ್ಯೆಗೆ ಸರಿಯಾದಂತಹ ಪರಿಹಾರನ ನಿಮ್ಗೆ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಮತ್ತು ಪ್ರತಿಭಟನಾಕಾರರು ಈ ಪ್ರತಿಭಟನೆಯನ್ನ ನಿಲ್ಲಿಸುವ ಹಂತಕ್ಕೆ ಹೋಗ್ತಾ ಇಲ್ಲ. ನೋಡಿ, ಜಾರ್ಖಂಡ್ನಲ್ಲಿ ಈಗೇನೋ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದು ಒಂದು ವಿಚಾರ. ಆದರೆ ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆಯಿತು. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಹ ಇವರಿಗೆ ಸಪೋರ್ಟ್ ಮಾಡಿದ್ರು. ಯಾರಿಗೆ? ವಿದ್ಯಾರ್ಥಿಗಳಿಗೆ. ಯಾರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಅವರು ಕೂಡ ಡೆಲ್ಲಿಯ ಜಂತರ್ ಮಂತರ್ಗೆ ಹೋಗಿ ಪ್ರತಿಭಟನೆಯನ್ನ ಮಾಡಿದರು. ಈಗ ಜಾರ್ಖಂಡ್ನ ವಿದ್ಯಾರ್ಥಿಗಳಿಗೆ ಯಾಕೆ ಅವರು ಪ್ರತಿಭಟನೆಗೆ ಸಪೋರ್ಟ್ ಮಾಡ್ತಿಲ್ಲ? ಇಲ್ಲಿ BJP ಇದು ಸರಿ ಇತ್ತು ತಪ್ಪು ಅಂತ ನಾ ಮಾತಾಡ್ತಿಲ್ಲ. ಯಾಕಂತ ಹೇಳಿದ್ರೆ ಕಳೆದ 13 ವರ್ಷಗಳಿಂದ ಕೇಂದ್ರದಲ್ಲಿ BJP ಆಡಳಿತದಲ್ಲಿದೆ. ಈ 13 ವರ್ಷದಿಂದ BJP ಆಡಳಿತದಲ್ಲಿದೆ ಅನ್ನೋದರಿಂದಾಗಿ BJPಯ ಅಧಿಕಾರಿಗಳಿಗೆ ಸೊಕ್ಕು ಬಂದ್ಬಿಟ್ಟಿದೆ. ಏನಂತ ಹೇಳಿದ್ರೆ ನಾವು ಏನ್ ಮಾಡಿದ್ರು ನಡೆಯುತ್ತೆ, ಜನ ನಮ್ಮನ್ನ ಪ್ರಶ್ನೆ ಮಾಡೋದಿಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಹಕ್ಕನ್ನ ಕೇಳೋದ್ರಲ್ಲಿ ಅರ್ಥ ಇದೆ. ಆದರೆ ಜಾರ್ಖಂಡ್ನಲ್ಲೂ ಕೂಡ ಅದೇ ಪರಿಸ್ಥಿತಿ ಇರುವಂತದ್ದು. ಅಲ್ಲಿ ಯಾಕೆ ನೀವು ಕೇಳ್ತಿಲ್ಲ? 2025ರಲ್ಲಿ ನಡೆದಂತಹ ಪರೀಕ್ಷೆ, ಈಗಿನದಲ್ಲ ಆ ಪರೀಕ್ಷೆ, 2025ರ ಏಪ್ರಿಲ್ 19ರಲ್ಲಿ ನಡೆದಂತಹ ಪರೀಕ್ಷೆ. ಸರಿಸುಮಾರು 1 ವರ್ಷ ಕಳೆದೋಯ್ತು ಆ ಪರೀಕ್ಷೆ ನಡೆದು. ಇನ್ನೂ ಕೂಡ
ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ಅವರ ಪ್ರತಿಭಟನೆಯ ಮೂಲ ಉದ್ದೇಶ. ಈಗ ನೋಡಿ, ಡೆಲ್ಲಿಯಲ್ಲಿ ಪ್ರತಿಭಟನೆ ಆಯಿತು. BJP ನಾಯಕರುಗಳು ಏನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟರು. ನಾನಾಗಲೇ ಹೇಳಿದೆ, ಏನು BJP ನಾಯಕರಿಗೆ ಸೊಕ್ಕು ಬಂದ್ಬಿಟ್ಟಿದೆ ಅಂತೇಳಿ. 2014 ಎಲೆಕ್ಷನ್ನಲ್ಲಿ BJP ಮಾತ್ರ 282 ಸೀಟ್ಗಳನ್ನು ಗೆದ್ದಿತ್ತು. ಮೆಜಾರಿಟಿ ಬರಬೇಕಾಗಿರೋದೆಷ್ಟು? 272 ಸೀಟ್ಗಳು. NDA ಮಿತ್ರ ಪಕ್ಷಗಳೆಲ್ಲ ಸೇರಿ 336 ಸೀಟ್ಗಳನ್ನು ಗೆದ್ದಿದ್ವು. 2019 ಎಲೆಕ್ಷನ್ನು 303 ಸೀಟ್ಗಳನ್ನು ಕೇವಲ BJP ಪಡೆದಿತ್ತು. NDA ಮಿತ್ರಕೂಟಗಳು ಎಲ್ಲ ಸೇರಿ 352 ಸೀಟ್ಗಳನ್ನು ಗೆದ್ದಿದ್ವು. ಅದೇ ಭರವಸೆಯಲ್ಲಿ ಮೋದಿ ಅವರು ಏನು ಹೇಳಿದ್ರು? ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳಿದ್ರೆ ಈ ಸಾರಿ 400 ಸೀಟ್ಗಳನ್ನು ನಾವು ಗೆಲ್ಲಲೇಬೇಕು ಅಂತ ಹೇಳಿದ್ರು. ಆದರೆ ಅವರು ಮೆಜಾರಿಟಿಯನ್ನು ಕೂಡ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಕೇವಲ ಬಿಜೆಪಿ ಕೇವಲ 240 ಸೀಟ್ಗಳಿಗೆ ಸೀಮಿತವಾದರೆ NDA ಮಿತ್ರ ಪಕ್ಷಗಳು 293 ಸೀಟ್ಗಳಿಗೆ ಸೀಮಿತವಾಗಿ ಉಳಿದೋದ್ವು. ನೋಡಿ, 2014ರಿಂದ 2019ರಲ್ಲಿ BJP ಕಂಪ್ಲೀಟ್ ಮೆಜಾರಿಟಿಯನ್ನು ಪಡೆದಿತ್ತು. ಆ ಸಂದರ್ಭದಲ್ಲಿ ನಮ್ಮ ಜನತೆಗೆ ಒಂದು ಭರವಸೆ ಇತ್ತು, ಏನು ಬಿಜೆಪಿ ಆಡಳಿತದಲ್ಲಿದ್ದರೆ ನಮ್ಮ ಮೇಲೆ ಅಭಿವೃದ್ಧಿ ಆಗ್ತದೆ, ಭಾರತ ಅಭಿವೃದ್ಧಿಯ ಪಥದತ್ತ ಸಾಗ್ತದೆ ಅನ್ನುವಂತಹ ಭರವಸೆಯಲ್ಲಿ ಇದ್ರು. ಆದರೆ 2019ರ ಎಲೆಕ್ಷನ್ನಿನ ನಂತರ ಆ ಭರವಸೆಯನ್ನ ಉಳಿಸಿಕೊಳ್ಳುವುದರಲ್ಲಿ ಬಿಜೆಪಿ ವಿಫಲವಾಯಿತು ಅಂತ ಕಾಣ್ತದೆ. 2024 ಬಂದಾಗ ಕೇವಲ 240 ಸೀಟ್ಗಳನ್ನ ಗೆಲ್ತು. ಈಗ ಆಲ್ರೆಡಿ ಬಿಜೆಪಿಯಲ್ಲಿರುವಂತ ಎಲ್ಲ ಮಿನಿಸ್ಟರ್ಸ್ಗಳು, ಸಚಿವರು, ಎಲ್ಲ MP ಗಳ ಮೈಂಡಲ್ಲಿ ಕೂತ್ಬಿಟ್ಟಿದೆ, ಏನು ಸರಿಸುಮಾರು 12-13 ವರ್ಷಗಳಿಂದ ನಾವು ಕೇಂದ್ರದಲ್ಲಿ ಆಡಳಿತದಲ್ಲಿದ್ದೀವಿ, ಹಾಗಾದರೆ ನಾವು ಏನೇ ಮಾಡಿದ್ರೂ ಸಹ ಜನತೆಗಳು ನಮ್ಮನ್ನು ಒಪ್ಕೊಳ್ತಾರೆ ಅನ್ನುವಂತಹ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಈ ಮನಸ್ಥಿತಿಯಲ್ಲಿದ್ದರೆ ಮುಂದೆ ಬರುವಂತಹ ಚುನಾವಣೆಯಲ್ಲಿ ಬಿಜೆಪಿಯ ಮಿತ್ರಕೂಟ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥದ್ದು ಕಷ್ಟ. ಈಗ ಇದನ್ನ ಬಿಟ್ಬಿಡೋಣ, ಅವರು ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಅಧಿಕಾರಕ್ಕೆ ಬರ್ತಾರೋ ಬರಲ್ವೋ ಅದು ಸೆಕೆಂಡರಿ. ಆದರೆ ಹಂಗಂತ ಹೇಳಿ ಕಾಂಗ್ರೆಸ್ನವ್ರು ಸರಿ ಇದ್ದಾರಾ, ಬಿಜೆಪಿಯವ್ರು ಸರಿ ಇಲ್ವಾ? ಇಲ್ಲ, ಅವರು ಕೂಡ ಸರಿ ಇಲ್ಲ. ಡೆಲ್ಲಿಯಲ್ಲಿ ಪ್ರತಿಭಟನೆಗೆ ಬಂದಂತಹ ಸಂದರ್ಭದಲ್ಲಿ ಇದ್ದಂತ ರಾಹುಲ್ ಗಾಂಧಿ ಅವರು ಜಾರ್ಖಂಡ್ಗೆ ಯಾಕೆ ಹೋಗ್ತಾ ಇಲ್ಲ? ಅವರದೇ ಮಿತ್ರ ಪಕ್ಷ, ಅವರದೇ ಮಿತ್ರಕೂಟದಲ್ಲಿರುವಂತಹ ಪಕ್ಷವೇ ಅಲ್ಲಿ ಅಧಿಕಾರದಲ್ಲಿರುವಂಥದ್ದು. 1 ವರ್ಷದ ಹಿಂದೆ ಆದಂತ ಆಕ್ರಮಕ್ಕೆ ಇನ್ನೂ ಯಾಕೆ ಅವರು ಸೊಲ್ಯೂಷನ್ ಹುಡುಕಕ್ಕಾಗ್ತಿಲ್ಲ? 1 ವರ್ಷದ ಹಿಂದಿನಿಂದನೂ ಕೂಡ ಆ ವಿದ್ಯಾರ್ಥಿಗಳು ಸಂಕಷ್ಟವನ್ನ ಅನುಭವಿಸ್ತಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಯಾಕೆ ಒಂದು ಭರವಸೆಯನ್ನ ನೀಡಕ್ಕಾಗ್ತಿಲ್ಲ? ಹಾಗಂತ ಹೇಳಿ ಇವ್ರು ಹೋಗಿ ಅಲ್ಲಿನ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ಲೇಬೇಕು ಅಂತೇಳಿ ಕೂರಿ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿನ ವಿದ್ಯಾರ್ಥಿಗಳಿಗೆ ಒಂದು ಭರವಸೆಯನ್ನ ನೀಡ್ಬೋದಲ್ಲ, ನಿಮ್ಮೊಟ್ಟಿಗೆ ನಾವಿದ್ದೇವೆ, ನಿಮ್ಗೆ ಏನೇ ತೊಂದರೆ ಆದರೂ ನಾವು ಅದಕ್ಕೆ ಬೆನ್ನೆಲುಬಾಗಿ ನಿಲ್ತೇವೆ ಅಂತ ಹೇಳ್ಬೋದಲ್ಲ. ಆ ಆಯ್ಕೆಯನ್ನ, ಆ ನಿಲುವನ್ನ ಯಾಕೆ ವಿರೋಧ ಪಕ್ಷಗಳು ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ. ಇದರೊಂದಿಗೆ ಸರ್ಕಾರದ ಪ್ರತಿನಿಧಿಗಳು, ವಿದ್ಯಾರ್ಥಿಗಳ ಸಂಘಟನೆಗಳು, ಪ್ರತಿಭಟನಾಕಾರರು ಅವ್ರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಆದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ಈಗ ಪ್ರತಿಭಟನಾಕಾರರು ಈ ಕೇಸ್ನ ಸುಪ್ರೀಂ ಕೋರ್ಟ್ಗೆ ತಗೊಂಡೋಗಿದ್ದಾರೆ, ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ನೋಡೋಣ, ಈಗ ಇಡೀ ದೇಶದ ಚಿತ್ತ ಸುಪ್ರೀಂ ಕೋರ್ಟ್ನತ್ತ ಇದೆ. ಈ ಕೇಸ್ ಏನಾಗ್ತದೆ ಏನೋ ಅನ್ನೋದನ್ನ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.